ನಮಸ್ಕಾರ ಸ್ಪರ್ಧಾರ್ಥಿಗಳೇ, ಹೆಜ್ಜೆಯ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಭಾರತದ ಪ್ರಮುಖ ಮಣ್ಣುಗಳು. ಇದು ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವ ಒಂದು ಪ್ರಮುಖ ಟಾಪಿಕ್. ನಾವು ಮೊದಲು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಆಮೇಲೆ ಅದರ ಮೇಲೆ ಹಿಂದಿನ ಪರೀಕ್ಷೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿವೆ ಅಂತ ಒಂದೊಂದಾಗಿ ನೋಡೋಣ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ನೋಡಿ, ಇದೇ ತರಹದ ಸಂಪೂರ್ಣ ವಿಷಯವಾರು ವಿಶ್ಲೇಷಣೆಗಳು ನಿಮಗೆ ಬೇಕು ಅಂದ್ರೆ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ಗಳನ್ನೊಮ್ಮೆ ನೋಡಿ. ಅಲ್ಲಿ ನಿಮಗಾಗಿ ಎಲ್ಲವನ್ನೂ ವ್ಯವಸ್ಥಿತವಾಗಿ ಜೋಡಿಸಿದ್ದೇವೆ. ನಮ್ಮ ಈ ಕೆಲಸ ನಿಮಗೆ ಸಹಾಯ ಆಗ್ತಿದೆ ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಈ ಸಂಘ ಬೆಂಬಲ ನಮಗೆ ಇನ್ನಷ್ಟು ಒಳ್ಳೊಳ್ಳೆ ವಿಶ್ಲೇಷಣೆಗಳನ್ನು ತರಲು ದೊಡ್ಡ ಪ್ರೇರಣೆ ನೀಡುತ್ತೆ. ಸರಿ, ನಾವು ನೇರವಾಗಿ ಮಣ್ಣಿನ ವಿಧಗಳ ಬಗ್ಗೆ ಕಲಿಯೋಕ್ಕಿಂತ ಮೊದಲು ಒಂದು ಮೂಲಭೂತ ಸಮಸ್ಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ಮಣ್ಣಿನ ಸವಕಳಿ ಅಥವಾ ಸಾಯಿಲ್ ಎರೋಷನ್. ಯಾಕಂದ್ರೆ ಮಣ್ಣು ಹೇಗೆ ನಾಶವಾಗುತ್ತೆ ಅಂತ ಗೊತ್ತಿದ್ರೆ ಅದರ ಸಂರಕ್ಷಣೆ ಮತ್ತು ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳೋದು ಸುಲಭವಾಗುತ್ತೆ. ಇದರ ಮೇಲೆ ನೇರವಾದ ಪ್ರಶ್ನೆಗಳು ಬಂದಿವೆ. ಮುಖ್ಯವಾಗಿ ನೀರಿನಿಂದ ಆಗುವ ಮಣ್ಣಿನ ಸವಕಳಿಯಲ್ಲಿ 3 ಹಂತಗಳನ್ನು ನಾವು ನೋಡ್ತೀವಿ. ಮೊದಲನೇ ಹಂತ ಹಲಗೆ ಸವೆತ ಅಥವಾ ಶೀಟ್ ಎರೋಷನ್. ಇದರಲ್ಲೇನಾಗುತ್ತೆ ಅಂದ್ರೆ ಮಳೆ ಬಂದಾಗ ಮಣ್ಣಿನ ಮೇಲ್ಭಾಗದ ತೆಳುವಾದ ಪದರ ಒಂದು ಶೀಟ್ ಅಥವಾ ಹಾಳೆಯ ಹಾಗೆ ಪೂರ್ತಿಯಾಗಿ ಕೊಚ್ಚಿಕೊಂಡು ಹೋಗುತ್ತೆ. ಇದು ಸವೆತದ ಮೊದಲ ಹೆಜ್ಜೆ. ಎರಡನೇ ಹಂತ ರಿಲ್ ಸವೆತ. ನೀರು ಒಂದೇ ಕಡೆ ಹರಿಯಲು ಶುರುವಾದಾಗ ನೆಲದ ಮೇಲೆ ಸಣ್ಣ ಸಣ್ಣ ಗೆರೆಗಳ ರೀತಿ ಅಂದ್ರೆ ಚಿಕ್ಕ ಚಿಕ್ಕ ಕಾಲುವೆಗಳ ರೀತಿಯಾಗುತ್ತೆ. ಇನ್ನು ಮೂರನೇ ಮತ್ತು ಅತ್ಯಂತ ಅಪಾಯಕಾರಿ ಹಂತ ಅಂದ್ರೆ ಕಂದರ ಸವೆತ ಅಥವಾ ಗಲ್ಲಿ ಎರೋಷನ್. ಆ ಸಣ್ಣ ಕಾಲುವೆಗಳು ಅಂದ್ರೆ ರಿಲ್ಗಳು ದಿನ ಕಳೆದಂತೆ ದೊಡ್ಡದಾಗಿ ಆಳವಾದ ಕಂದರಗಳಾಗಿ ಬದಲಾಗ್ತವೆ. ಸರಿ, ಈಗ ತಾನೇ ನಾವು ಕಲಿತ ವಿಷಯದ ಮೇಲೆ ಒಂದು ಪ್ರಶ್ನೆ ನೋಡೋಣ ಬನ್ನಿ. ಇದು 2012ರ PSI KSIF ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆ. ಮಣ್ಣಿನ ಸವಕಳಿಯಲ್ಲಿ ಈ ಕೆಳಕಂಡ ಬಗೆಯ ಪ್ರಕಾರಗಳಿವೆ. ಆಪ್ಷನ್ಸ್ ನೋಡಿ: ರಿಲ್ ಸವೆತ, ಗಲ್ಲಿ ಸವೆತ, ಶೀಟ್ ಸವೆತ ಮತ್ತು ಎಲ್ಲವೂ ಸರಿ. ನಾವೀಗ ತಾನೇ ನೋಡಿದ್ವಿ ಈ 3 ಸವೆತದ ಪ್ರಕಾರಗಳೇ ಅಲ್ವಾ? ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಖಂಡಿತ ಆಪ್ಷನ್ ಡಿ, ಎಲ್ಲವೂ ಸರಿ. ನೋಡಿ, ಕಾನ್ಸೆಪ್ಟ್ ಒಂದ್ಸಲ ಕ್ಲಿಯರ್ ಆದ್ರೆ ಉತ್ತರ ಕೊಡೋದು ಎಷ್ಟು ಸುಲಭ. ಇಲ್ಲಿದೆ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. 2012ರ KSRP PSI ಪರೀಕ್ಷೆಯಲ್ಲಿ ಕೇಳಿದ್ದು, ಭಾರತದಲ್ಲಿ ಮೇಲ್ಪದರದ ಮಣ್ಣು ನಾಶವಾಗಲು ಈ ಕೆಳಗೆ ಸೂಚಿಸಿರುವ ಕಾರಣಗಳಲ್ಲಿ ಪ್ರಮುಖವಾದದ್ದು ಯಾವುದು? ಸ್ವಲ್ಪ ಯೋಚನೆ ಮಾಡಿ. ಭಾರತ ಅಂದ್ರೆ ನಮಗೆ ತಕ್ಷಣ ನೆನಪಾಗೋದು ಮಾನ್ಸೂನ್ ಮಳೆ. ಇಲ್ಲಿ ಮಳೆಗಾಲದಲ್ಲಿ ಸುರಿಯೋ ಭಾರಿ ಮಳೆಯಿಂದಾಗಿ ನದಿಗಳು ತುಂಬಿ ಹರಿತವೆ, ಪ್ರವಾಹಗಳು ಬರ್ತವೆ. ಇದರಿಂದ ದೇಶದ ಬಹುತೇಕ ಕಡೆ ಮಣ್ಣು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತೆ. ಹಾಗಾಗಿ ಗಾಳಿಯಿಂದಾಗುವ ಸವೆತಕ್ಕಿಂತ ನೀರಿನಿಂದಾಗುವ ಸವೆತವೇ ಭಾರತದಲ್ಲಿ ಅತ್ಯಂತ ಪ್ರಮುಖವಾದ ಕಾರಣ. ಸರಿಯಾದ ಉತ್ತರ ಆಪ್ಷನ್ ಸಿ. ಓಕೆ, ಮಣ್ಣಿನ ಸವೆತದ ಬಗ್ಗೆ ತಿಳ್ಕೊಂಡಾಯ್ತು. ಈಗ ನಾವು ಭಾರತದ ಪ್ರಮುಖ ಮಣ್ಣುಗಳ ಬಗ್ಗೆ ಒಂದೊಂದಾಗಿ ಕಲಿಯೋಣ. ನಮ್ಮ ಲಿಸ್ಟ್ನಲ್ಲಿ ಮೊದಲನೆಯದು ಭಾರತದ ಕೃಷಿ ಚಟುವಟಿಕೆಗಳ ಬೆನ್ನೆಲುಬು ಅಂತಾನೆ ಹೇಳ್ಬೋದಾದ ಮೆಕ್ಕಲು ಮಣ್ಣು. ಹಾಗಾದ್ರೆ ಮೆಕ್ಕಲು ಮಣ್ಣಿನ ಪ್ರಮುಖ ಗುಣಗಳೇನು? ಮೊದಲನೇದಾಗಿ, ಇದು ನದಿಗಳಿಂದ ಸೃಷ್ಟಿಯಾಗುವ ಮಣ್ಣು. ನದಿಗಳು ಹರಿಯುವಾಗ ತಮ್ಮ ಜೊತೆಗೆ ಫಲವತ್ತಾದ ಮಣ್ಣನ್ನು ಹೊತ್ತು ತಂದು ಒಂದೆಡೆ ಶೇಖರಣೆ ಮಾಡ್ತವೆ. ಅದಕ್ಕೆ ಇದು ಅತ್ಯಂತ ಫಲವತ್ತಾದ ಮಣ್ಣು. ಇದು ಹೆಚ್ಚಾಗಿ ನದಿ ಬಯಲು ಪ್ರದೇಶಗಳಲ್ಲಿ ಮತ್ತೆ ಕರಾವಳಿ ತೀರಗಳಲ್ಲಿ ಕಾಣಸಿಗುತ್ತೆ. ಇನ್ನು ಇದರ ರಚನೆ ತುಂಬಾ ಮೃದುವಾಗಿರುತ್ತೆ. ಹಾಗಾಗಿ ಇದನ್ನ ಉಳುಮೆ ಮಾಡೋಕೆ ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಈ ಪಾಯಿಂಟ್ಗಳನ್ನೆಲ್ಲ ನೆನ್ಪಿಟ್ಕೊಳ್ಳಿ, ಮುಂದಿನ ಪ್ರಶ್ನೆಗಳಿಗೆ ಸಹಾಯ ಆಗುತ್ತೆ. ಈ ಪ್ರಶ್ನೆ ನೋಡಿ, 2016ರ PCWRS ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವ ರೀತಿಯ ಮಣ್ಣು ಜಲಾನಯನ ಹಾಗೂ ಕರಾವಳಿ ಬಯಲುಸೀಮೆ ಪ್ರದೇಶಕ್ಕೆ ಬಹುಪಾಲು ಸೀಮಿತವಾಗಿದೆ? ನಾನು ಹಿಂದಿನ ಸ್ಲೈಡಲ್ಲಿ ಹೇಳಿದ ಪಾಯಿಂಟ್ ನೆನ್ಪಿದೆಯಾ? ನದಿ ಬಯಲು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಸಿಗುವ ಮಣ್ಣು ಯಾವುದು? ಎಸ್, ಅದುವೇ ಮೆಕ್ಕಲು ಮಣ್ಣು. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಇಲ್ಲೊಂದು ಸ್ವಲ್ಪ ಹಳೆಯದಾದ್ರೂ ಬಹಳ ಮುಖ್ಯವಾದ ಪ್ರಶ್ನೆ ಇದೆ. 1998ರ PSI ಪರೀಕ್ಷೆಯಲ್ಲಿ ಕೇಳಿದ್ದು, ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ? ಮೆಕ್ಕಲು ಮಣ್ಣಿನ ಗುಣಗಳ ಬಗ್ಗೆ ಮಾತಾಡುವಾಗ ಹೇಳಿದ್ದೆ, ಅದು ತುಂಬಾ ಮೃದುವಾಗಿರುತ್ತೆ ಅಂತ. ಹಾಗಾಗಿ ಅದಕ್ಕೆ ಕಡಿಮೆ ಉಳುಮೆ ಸಾಕು. ಆದ್ರೆ ಇಲ್ಲಿ ಆಪ್ಷನ್ನಲ್ಲಿ ನೆರೆ ಮಣ್ಣು ಅಂತ ಕೊಟ್ಟಿದ್ದಾರೆ. ಕನ್ಫ್ಯೂಸ್ ಆಗಬೇಡಿ, ನೆರೆ ಮಣ್ಣು ಅಂದ್ರೂ ಒಂದೇ, ಮೆಕ್ಕಲು ಮಣ್ಣು ಅಂದ್ರೂ ಒಂದೇ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದೆ ನಾವು ಚರ್ಚಿಸಬಹುದು ಪರೀಕ್ಷೆಗಳ ಹಾಟ್ ಫೇವರೇಟ್ ಟಾಪಿಕ್, ಕಪ್ಪು ಮಣ್ಣು. ಇದರ ಮೇಲೆ ಅತಿ ಹೆಚ್ಚು ಬಾರಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಬಂದಿವೆ. ಹಾಗಾಗಿ ಇದರ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಗಮನವಿತ್ತು ಕೇಳಿ. ಕಪ್ಪು ಮಣ್ಣಿನ ಸೂಪರ್ ಪವರ್ಸ್ ಏನು ಅಂತ ನೋಡೋಣ. ಮೊದಲಿಗೆ ಇದನ್ನ ರೇಗರ್ ಮಣ್ಣು ಅಂತಾನೂ ಕರೀತಾರೆ. ಹತ್ತಿ ಬೆಳೆಗೆ ಇದು ಸೂಕ್ತವಾಗಿರೋದ್ರಿಂದ ಕಪ್ಪು ಹತ್ತಿ ಮಣ್ಣು ಅನ್ನೋ ಹೆಸರು ಕೂಡ ಇದೆ.
ಇದು ಬಸಾಲ್ಟ್ ಅನ್ನೋ ಶಿಲೆಯ ಸವೆತದಿಂದ ಉಂಟಾಗುತ್ತೆ. ಇದರಲ್ಲಿ ಜೇಡಿಮಣ್ಣಿನ ಅಂಶ ಜಾಸ್ತಿ ಇರೋದ್ರಿಂದ ನೀರನ್ನು ಹಿಡಿದಿಟ್ಟುಕೊಳ್ಳೋ ಕೆಪಾಸಿಟಿ ಅಂದ್ರೆ ಜಲಧಾರಣಾ ಸಾಮರ್ಥ್ಯ ಇದರಲ್ಲಿ ಅತಿ ಹೆಚ್ಚು. ಇನ್ನು ಇದರ ಒಂದು ಸ್ಪೆಷಲ್ ಪ್ರಾಪರ್ಟಿ ಅಂದ್ರೆ ಇದಕ್ಕೆ ನೀರು ಬಿದ್ದಾಗ ಉಬ್ಬುಕೊಳ್ಳುತ್ತೆ, ಒಣಗಿದಾಗ ದೊಡ್ಡದಾಗಿ ಬಿರುಕು ಬಿಡುತ್ತೆ. ಇದನ್ನೇ ಸ್ವಯಂ ಉಳುಮೆ ಗುಣ ಅಂತ ಕರೀತಾರೆ. ಸರಿ, ಈಗ ಇದರ ಮೇಲೆ ಬಂದಿರೋ ಪ್ರಶ್ನೆಗಳನ್ನ ನೋಡೋಣ. 2015ರ PSI KSRP ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ರೇಗರ್ ಮಣ್ಣಿಗೆ ಇನ್ನೊಂದು ಹೆಸರು. ಉತ್ತರ ತುಂಬಾ ಸ್ಪಷ್ಟ, ಕಪ್ಪು ಮಣ್ಣು. ಅಷ್ಟೇ ಅಲ್ಲ, ಅದೇ ವರ್ಷ 2015ರ CPC HK ಪರೀಕ್ಷೆಯಲ್ಲೂ ಇದೇ ಪ್ರಶ್ನೆನ ಕೇಳಿದ್ದಾರೆ. ಗಮನಿಸಿದ್ರಾ, ಒಂದೇ ಕಾನ್ಸೆಪ್ಟ್ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಹೇಗೆ ರಿಪೀಟ್ ಆಗತ್ತೆ ಅಂತ? ಇದು 2014ರ PCKSR ಪರೀಕ್ಷೆಯ ಪ್ರಶ್ನೆ. ಕಪ್ಪು ಮಣ್ಣು ಡ್ಯಾಶ್ ಶಿಲೆಯ ಶಿಥಿಲೀಕರಣದಿಂದ ಆಗಿದೆ. ನಾವು ಚರ್ಚಿಸಿದ ಹಾಗೆ ಇದು ಬಸಾಲ್ಟ್ ಶಿಲೆಯಿಂದ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳೋಕೆ ಒಂದು ಸಿಂಪಲ್ ಟ್ರಿಕ್ ಹೇಳ. B ಫಾರ್ ಬ್ಲ್ಯಾಕ್, B ಫಾರ್ ಬಸಾಲ್ಟ್. ಹೀಗೆ ಲಿಂಕ್ ಮಾಡ್ಕೊಂಡ್ರೆ ನೀವು ಇದನ್ನ ಮರ್ಯಾದೆ ಇಲ್ಲ. ಮತ್ತೊಂದು ಪ್ರಶ್ನೆ, ಇದು ಕೂಡ 2014ರ PCKSRP ಪರೀಕ್ಷೆಯಲ್ಲೇ ಬಂದಿರೋದು. ಅತಿ ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಗುಣವಿರುವ ಮಣ್ಣು ಕಪ್ಪು ಮಣ್ಣು. ನಿನ್ನೆ ಚಿಕ್ಕಮಂಗ್ಳೂರು ಪ್ರಶ್ನೆಗೆ ಹೇಳಿದಂತೆಯೇ ನಾನು ಕಪ್ಪು ಮಣ್ಣಿನಲ್ಲಿ ಜೇಡಿಮಣ್ಣು ಜಾಸ್ತಿ ಇರೋದ್ರಿಂದ ಅದರ ಜಲಧಾರಣಾ ಸಾಮರ್ಥ್ಯ ಹೆಚ್ಚು ಅಂತ ನಾನು ಆಗ್ಲೇ ಹೇಳಿದ್ದೆ ಅಲ್ವಾ? ಹಾಗಾಗಿ ಉತ್ತರ ಕಪ್ಪು ಮಣ್ಣು. ಇದೇ ಕಾನ್ಸೆಪ್ಟ್ ಮೇಲೆ 2018ರ PC ಕಾರ್ಡೆಂಡಾರ್ ಪ್ರಶ್ನೆಯಲ್ಲಿ ಬೇರೆ ರೀತಿ ಕೇಳಿದ್ದಾರೆ, ಆದರೆ ಕಾನ್ಸೆಪ್ಟ್ ಒಂದೇ. ಈ ಪ್ರಶ್ನೆ ನೋಡಿ, 2002ರ PSI ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಯಾವ ರೀತಿಯ ಮಣ್ಣು ನೆನೆದಾಗ ಉಬ್ಬುತ್ತದೆ ಮತ್ತು ಒಣಗಿದಾಗ ಬಿರಿಯುತ್ತದೆ? ಇದು ಕಪ್ಪು ಮಣ್ಣಿನ ವಿಶಿಷ್ಟ ಗುಣವಾದ ಸ್ವಯಂ ಉಳುಮೆ. ಸರಿಯಾದ ಉತ್ತರ ಕಪ್ಪು ಮಣ್ಣು. ಅಚ್ಚರಿ ಅಂದ್ರೆ ಇದೇ ಪ್ರಶ್ನೆಯನ್ನ 2018ರ PSI FPB ಪರೀಕ್ಷೆಯಲ್ಲೂ ರಿಪೀಟ್ ಮಾಡಿದ್ದಾರೆ. ಅಂದ್ರೆ ನೋಡಿ, 16 ವರ್ಷಗಳ ನಂತರವೂ ಈ ಕಾನ್ಸೆಪ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ನಮ್ಮ ಮುಂದಿನ ಮಣ್ಣು ಕೆಂಪು ಮಣ್ಣು. ಹೆಸರೇ ಹೇಳೋ ಹಾಗೆ ಇದರ ಬಣ್ಣ ಕೆಂಪು. ಇದು ನಮ್ಮ ಪರ್ಯಾಯ ಪ್ರಸ್ಥಭೂಮಿಯ ಹೆಚ್ಚಿನ ಭಾಗವನ್ನ ಆವರಿಸಿಕೊಂಡಿದೆ. ಬನ್ನಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಕೆಂಪು ಮಣ್ಣಿಗೆ ಕೆಂಪು ಬಣ್ಣ ಯಾಕೆ ಬರುತ್ತೆ? ಕಾರಣ, ಅದರಲ್ಲಿ ಕಬ್ಬಿಣದ ಆಕ್ಸೈಡ್ ಅಂಶ ಹೆಚ್ಚಾಗಿರೋದು. ಇದು ಗ್ರಾನೈಟ್ ಮತ್ತು ನೈಸ್ನಂಥ ಹಳೆ ಸ್ಫಟಿಕದಂಥ ಶಿಲೆಗಳು ಸವೆದು ಉಂಟಾಗುತ್ತೆ. ನಾನಾಗ್ಲೇ ಹೇಳ್ದಾಗೆ ಇದು ಪರ್ಯಾಯ ಪ್ರಸ್ಥಭೂಮಿಯ ಅತಿ ಹೆಚ್ಚು ಭಾಗದಲ್ಲಿ ಹರಡ್ಕೊಂಡಿದೆ. ಆದರೆ ಪೌಷ್ಟಿಕಾಂಶದ ದೃಷ್ಟಿಯಿಂದ ಇದರಲ್ಲಿ ಸಾರಜನಕ ಮತ್ತು ರಂಜಕದ ಕೊರತೆ ಇರುತ್ತೆ. ಈಗ ಈ ಪ್ರಶ್ನೆ ನೋಡಿ, ತುಂಬಾನೇ ನೇರವಾಗಿದೆ. 2016ರ CPC ಪರೀಕ್ಷೆಯಲ್ಲಿ ಕೇಳಿದ್ದು, ಪೆನಿನ್ಸುಲಾರ್ ಇಂಡಿಯಾ ವಲಯದ ಮಣ್ಣು ಯಾವುದು? ನಾವೀಗ ತಾನೇ ಚರ್ಚೆ ಮಾಡಿದ್ವಿ, ಪರ್ಯಾಯ ಪ್ರಸ್ಥಭೂಮಿಯ ಅತಿ ದೊಡ್ಡ ಭಾಗದಲ್ಲಿ ಯಾವ ಮಣ್ಣಿದೆ? ಖಂಡಿತ ಕೆಂಪು ಮಣ್ಣು. ಆದ್ದರಿಂದ ಆಪ್ಷನ್ ಎ ಸರಿಯಾದ ಉತ್ತರ. ಇಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಪ್ರಶ್ನೆ ಇದೆ. 2020ರ RSI ಪರೀಕ್ಷೆಯದ್ದು 2 ಸ್ಟೇಟ್ಮೆಂಟ್ಸ್ ಕೊಟ್ಟು ಯಾವುದು ಸರಿ ಅಂತ ಕೇಳಿದ್ದಾರೆ. ಮೊದಲನೇ ಹೇಳಿಕೆ, ಭಾರೀ ಮಳೆಯ ಪ್ರದೇಶಗಳಲ್ಲಿ ಬಂಡೆಯ ಕೊಳೆತದಿಂದ ಕೆಂಪು ಮಣ್ಣು ಉಂಟಾಗುತ್ತದೆ. ಇದು ಸರಿ. ಎರಡನೇ ಹೇಳಿಕೆ, ಕೆಂಪು ಮಣ್ಣಿನಲ್ಲಿ ಸಾರಜನಕ ಮತ್ತು ರಂಜಕದ ಪ್ರಮಾಣ ಸಾಕಷ್ಟಿಲ್ಲ. ಇದನ್ನು ನಾವು ಚರ್ಚೆ ಮಾಡಿದ್ವಿ ಅಲ್ವಾ? ಇದೂ ಕೂಡ ಸರಿ. ಹಾಗಾಗಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ 1 ಮತ್ತು 2 ಎರಡೂ ಸರಿ. ಸರಿ, ನಮ್ಮ ಇವತ್ತಿನ ಚರ್ಚೆಯ ಕೊನೆಯ ಪ್ರಮುಖ ಮಣ್ಣು ಜಂಬಿಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಸಾಯಿಲ್. ಇದು ಒಂದು ಸ್ಪೆಷಲ್ ಪ್ರಾಸೆಸ್ನಿಂದ ಆಗುತ್ತೆ. ಅದನ್ನ ಲೀಚಿಂಗ್ ಅಥವಾ ತೀವ್ರ ಸವಕಳಿ ಅಂತ ಕರೀತಾರೆ. ಅದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಾನ್ಸೆಪ್ಟ್ನ ನಾವೊಂದು ಪ್ರಶ್ನೆ ಮೂಲಕನೇ ಅರ್ಥ ಮಾಡ್ಕೊಳ್ಳೋಣ. 2016ರ PCKSRP NHK ಪರೀಕ್ಷೆಯ ಪ್ರಶ್ನೆ ನೋಡಿ, ಯಾವುದು ಉಷ್ಣವಲಯದ ಪರ್ಯಾಯವಾಗಿ ಬರುವ ಒಣ ಹಾಗೂ ತೇವದ ಋತುಮಾನಗಳಿಂದ ಉಂಟಾಗುವ ಭಾರೀ ಮಳೆಯ ಪರಿಣಾಮ ತೀವ್ರ ಸವಕಳಿಯಿಂದ ಆಗಿದೆ? ಇಲ್ಲಿ ತೀವ್ರ ಸವಕಳಿ ಅಥವಾ ಲೀಚಿಂಗ್ ಅಂದ್ರೆ ಏನೂ ಇಲ್ಲ. ಅತಿಯಾಗಿ ಮಳೆ ಬರುವ ಪ್ರದೇಶಗಳಲ್ಲಿ ಮಣ್ಣಿನ ಮೇಲಿರುವ ಪೋಷಕಾಂಶಗಳೆಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತವೆ. ಕೇವಲ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಗಳು ಮಾತ್ರ ಉಳಿದುಕೊಳ್ತವೆ. ಈ ಪ್ರಕ್ರಿಯೆಯಿಂದ ಉಂಟಾಗುವ ಮಣ್ಣೆ ಜಂಬಿಟ್ಟಿಗೆ ಮಣ್ಣು. ಸೊ ಉತ್ತರ ಸ್ಪಷ್ಟವಾಗಿದೆ, ಆಪ್ಷನ್ ಬಿ ಲ್ಯಾಟರೈಟ್ ಮಣ್ಣು. ಸರಿ, ಇವತ್ತು ನಾವು ಕಲಿತ ಎಲ್ಲಾ 4 ಪ್ರಮುಖ ಮಣ್ಣುಗಳನ್ನು ಒಮ್ಮೆ ಬೇಗನೆ ರಿವೈಸ್ ಮಾಡೋಣ. ಈ ಟೇಬಲ್ ನೋಡಿ, ಇದು ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮೆಕ್ಕಲು ಮಣ್ಣು ಅಂದ ತಕ್ಷಣ ನದಿ ಸಂಚಯನ, ಅತಿ ಫಲವತ್ತತೆ ನೆನಪಾಗ್ಬೇಕು. ಕಪ್ಪು ಮಣ್ಣು ಅಂದ್ರೆ ಬಸಾಲ್ಟ್ ಶಿಲೆ, ಹೈ ವಾಟರ್ ರಿಟೆನ್ಷನ್. ಕೆಂಪು ಮಣ್ಣು ಅಂದ್ರೆ ಐರನ್ ಆಕ್ಸೈಡ್, ಪೆನಿನ್ಸುಲಾರ್ ಇಂಡಿಯಾ. ಮತ್ತು ಜಂಬಿಟ್ಟಿಗೆ ಮಣ್ಣು ಅಂದ್ರೆ ಇಂಟೆನ್ಸ್ ಲೀಚಿಂಗ್, ಹೈ ರೇನ್ಫಾಲ್ ಏರಿಯಾ. ಇದಿಷ್ಟು ನೆನಪಿಟ್ಕೊಂಡ್ರೆ ಸಾಕು. ಈ ವಿಶ್ಲೇಷಣೆ ನಿಮಗೆ ತುಂಬಾನೇ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಇವತ್ತು ನಾವು ಚರ್ಚೆ ಮಾಡಿದ ಎಲ್ಲಾ ಪ್ರಶ್ನೆಗಳನ್ನ ಮತ್ತು ಇದೇ ರೀತಿ ಸಾವಿರಾರು ಪ್ರಶ್ನೆಗಳನ್ನ ನೀವೇ ಟೆಸ್ಟ್ ರೂಪದಲ್ಲಿ ಪ್ರಾಕ್ಟೀಸ್ ಮಾಡೋಕೆ ನಮ್ಮ ಸ್ಟಡಿ MCQ by HGA ಅಕಾಡೆಮಿ ಆಪ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಶ್ಲೇಷಣೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.